ನ್ಯಾಯಾಲಯಕ್ಕೆ ಚಾಲೆಂಜಿಂಗ್ ಸ್ಟಾರ್ ಸವಾಲ್. ಕೋರ್ಟ್ ಕೊಟ್ಟ 6 ವಾರಗಳಲ್ಲಿ ಕೇವಲ 11 ದಿನ ಮಾತ್ರ ಬಾಕಿ ಇರತಕ್ಕಂಥದ್ದು. ಅನಾರೋಗ್ಯ ನೆಪದಡಿ ಮಧ್ಯಂತರ ಜಾಮೀನು ಪಡೆದಿರುವ ದರ್ಶನ್ ನ್ಯಾಯಾಲಯಕ್ಕೆ ಸರ್ಜರಿ ಅಂತ ಸುಳ್ಳು ಹೇಳಿ ಬೇಲ್ ಪಡೆದ್ರ ಸಾರಥಿಯವರು ಅಂತಕ್ಕಂಥ ಪ್ರಶ್ನೆ ಎದುರಾಗಿದೆ. ಈಗ ನ್ಯಾಯಾಲಯಕ್ಕೆ ಚಾಲೆಂಜಿಂಗ್ ಸ್ಟಾರ್ ಸವಾಲ್. ಕೋರ್ಟ್ ಕೊಟ್ಟ 6 ವಾರಗಳಲ್ಲಿ ಕೇವಲ 11 ದಿನ ಮಾತ್ರ ಬಾಕಿ ಇರತಕ್ಕಂಥದ್ದು. ಅನಾರೋಗ್ಯ ನೆಪದಡಿ ಮಧ್ಯಂತರ ಜಾಮೀನು ಪಡೆದಿರುವ ದರ್ಶನ್ ಅವರು ನ್ಯಾಯಾಲಯಕ್ಕೆ ಸರ್ಜರಿ ಅಂತ ಸುಳ್ಳು ಹೇಳಿ ಬೇಲ್ ಪಡೆದ್ರ ಸಾರಥಿ ದರ್ಶನ್ ಅವರು. ಕೇವಲ 11 ದಿನ ಉಳಿದಿರತಕ್ಕಂಥದ್ದು ಈಗ ಅವ್ರ ಹತ್ರ. ಈವರೆಗೂ ಯಾವುದೇ ಸರ್ಜರಿ ಮಾಡಿಸಿಕೊಳ್ಳದ ನಟ ದರ್ಶನ್ ಅವರೇ ಬೆನ್ನು ನೋವು ಶಸ್ತ್ರಚಿಕಿತ್ಸೆ ಯಾವಾಗ ಮಾಡಿಸ್ಕೊಳ್ತೀರಾ? ದರ್ಶನ್ಗೆ ಕೆಲವು ಮೈನರ್ ಟೆಸ್ಟ್ ನಡೆಯುತ್ತೆ. ಔಷಧೋಪಚಾರ ಎಲ್ಲ ನಡೆದಂತ ಒಂದು ಸಂದರ್ಭದಲ್ಲಿ ಫಿಸಿಯೋಥೆರಪಿಯಿಂದ ದರ್ಶನ್ ಬೆನ್ನು ನೋವು ಸರಿಪಡಿಸಬಹುದಾ? ನ್ಯಾಯಾಲಯಕ್ಕೆ ಚಾಲೆಂಜಿಂಗ್ ಸ್ಟಾರ್ ಸವಾಲ್ ಹಾಕಿರ್ತಕ್ಕಂಥದ್ದು. ಕೋರ್ಟ್ ಕೊಟ್ಟ 6 ವಾರಗಳಲ್ಲಿ ಕೇವಲ 11 ದಿನ ಮಾತ್ರ ಬಾಕಿ ಇರ್ತಕ್ಕಂಥದ್ದು. ಈಗ ಯಾವುದೇ ಸರ್ಜರಿ ಆಗಿಲ್ಲ, ಆದರೂ ಕೂಡ ಅನಾರೋಗ್ಯ ನೆಪದಡಿ ಮಧ್ಯಂತರ ಜಾಮೀನು ಪಡೆದಿರುವ ನಟ ದರ್ಶನ್ ಅವರು ನ್ಯಾಯಾಲಯಕ್ಕೆ ಸರ್ಜರಿ ಅಂತ ಸುಳ್ಳು ಹೇಳಿ ಬೇಲ್ ಪಡೆದ್ರ ಹಾಗಾದ್ರೆ? ಈವರೆಗೂ ಯಾವುದೇ ಸರ್ಜರಿ ಮಾಡಿಸಿಕೊಳ್ಳದ ನಟ ದರ್ಶನ್ ಅವರೇ ಬೆನ್ನು ನೋವು ಶಸ್ತ್ರಚಿಕಿತ್ಸೆ ಯಾವಾಗ ಮಾಡಿಸಿಕೊಳ್ತೀರಾ ಅಂತಕ್ಕಂಥ ಪ್ರಶ್ನೆಗಳು ಎದುರಾಗ್ತಾ ಇದೆ. ದರ್ಶನ್ಗೆ ಕೆಲವು ಮೈನರ್ ಟೆಸ್ಟ್, ಔಷಧೋಪಚಾರ ಅಷ್ಟೇ ಸಾಕಾ? ಶಸ್ತ್ರಚಿಕಿತ್ಸೆ ಬೇಡವಾ? ಫಿಸಿಯೋಥೆರಪಿಯಿಂದ ದರ್ಶನ್ ಬೆನ್ನು ನೋವು ಸರಿಪಡಿಸಬಹುದಾ? ನ್ಯಾಯಾಲಯಕ್ಕೆ ಚಾಲೆಂಜಿಂಗ್ ಸ್ಟಾರ್ ಸವಾಲನ್ನು ಹಾಕಿರ್ತಕ್ಕಂಥದ್ದು. ನ್ಯಾಯಾಲಯಕ್ಕೆ ಸರ್ಜರಿ ಅಂತ ಸುಳ್ಳು ಹೇಳಿ ಬೇಲ್ ಪಡೆದ್ರ ಅಂತಕ್ಕಂಥ ಪ್ರಶ್ನೆಗಳು ಮೂಡಿ ಬರ್ತಾ ಇದೆ. ಯಾಕಂದರೆ ಒಂದು ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳಲಾಗಿದೆ ಅಂದರೆ ಲಕ್ಕ ಹೊಡಿತೆ ಅಥವಾ ಬೇರೆ ಬೇರೆ ಒಂದು ಕಾರಣಗಳನ್ನು ನೀಡಿದರು ಕೋರ್ಟ್ನಲ್ಲಿ. ಆ ಎಲ್ಲವನ್ನು ಸುಳ್ಳು ಹೇಳಿ ಮತ್ತೆ ಬೇಲ್ ಪಡೆದ್ರ ಅಂತಕ್ಕಂಥ ಪ್ರಶ್ನೆಗಳು ಎದುರಾಗ್ತಾ ಇದೆ. ಯಾಕಂದರೆ 6 ವಾರಗಳಲ್ಲಿ ಕೇವಲ 11 ದಿನಗಳು ಮಾತ್ರ ಉಳಿದಿರತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಶಸ್ತ್ರಚಿಕಿತ್ಸೆ ಆಗಿಲ್ಲ ಇದುವರೆಗೂ. ಫಿಸಿಯೋಥೆರಪಿ ಮಾತ್ರ ಸಾಕಾ ಅಥವಾ ಬೇರೆ ಒಂದು ಚಿಕಿತ್ಸೆಗಳು ಮಾತ್ರ ಸಾಕಾ? ಶಸ್ತ್ರಚಿಕಿತ್ಸೆ ಯಾಕೆ ಬೇಡ ಅಂತಕ್ಕಂಥ ಪ್ರಶ್ನೆಗಳು ಮೂಡಿ ಬರ್ತಾ ಇರ್ತಕ್ಕಂಥದ್ದು. ಅನಾರೋಗ್ಯ ನೆಪದಡಿ ಮಧ್ಯಂತರ ಜಾಮೀನು ಪಡೆದಿರುವ ದರ್ಶನ್ ಅವರು ನ್ಯಾಯಾಲಯಕ್ಕೆ ಸರ್ಜರಿ ಅಂತ ಸುಳ್ಳು ಹೇಳಿ ಬೇಲ್ ಪಡೆದ್ರ ಅಂತಕ್ಕಂಥ ಪ್ರಶ್ನೆಗಳು ಮೂಡಿ ಬರ್ತಾ ಇದೆ. ಕೋರ್ಟ್ ಗಡುವು ಮುಗಿಯುವ ಹೊತ್ತಲ್ಲಿ ಸರ್ಜರಿ ಪ್ಲಾನ್. ಕೋರ್ಟ್ ಬಳಿ ಮತ್ತೆ ಗಡುವು ಕೇಳ್ತಾರ ದರ್ಶನ್ ಪರ ವಕೀಲ ಅವರು. ದರ್ಶನ್ ಬೇಲ್ ಅವಧಿ ವಿಸ್ತರಣೆಗೆ ಕೋರ್ಟ್ಗೆ ಮನವಿ ಸಲ್ಲಿಕೆ. ವೈದ್ಯರ ವರದಿಗಳನ್ನ ಕೋರ್ಟ್ಗೆ ಸಲ್ಲಿಸುತ್ತಿರುವ ವಕೀಲರು. ಸದ್ಯ ರೆಗ್ಯುಲರ್ ಬೇಲ್ಗಾಗಿ ಹೈಕೋರ್ಟ್ಗೆ ಮೊರೆ ಹೋಗಿರ್ತಕ್ಕಂಥದ್ದು ಕಾಟೇರ ದರ್ಶನ್ ಪರ ವಕೀಲರಿಂದ ಹೈಕೋರ್ಟ್ನಲ್ಲಿ ಸುದೀರ್ಘ ವಾದ. ಆಸ್ಪತ್ರೆಯಲ್ಲಿರುವ ನಟ ದರ್ಶನ್ಗೆ ಬೇಲ್ ಟೆನ್ಷನ್ ಜಾಸ್ತಿ ಆಗಿರ್ತಕ್ಕಂಥದ್ದು. ಈಗ ಮತ್ತೆ ಕೋರ್ಟ್ ಗಡುವು ಮುಗಿಯುವ ಹೊತ್ತಲ್ಲಿ ಸರ್ಜರಿ ಪ್ಲಾನ್ ಮಾಡಿಕೊಂಡಿರ್ತಕ್ಕಂಥದ್ದು. ಕೋರ್ಟ್ ಬಳಿ ಮತ್ತೆ ಗಡುವು ಕೇಳ್ತಾರ ದರ್ಶನ್ ಪರ ವಕೀಲರು. ದರ್ಶನ್ ಬೇಲ್ ಅವಧಿ ವಿಸ್ತರಣೆಗೆ ಕೋರ್ಟ್ಗೆ ಮನವಿ ಕೂಡ ಸಲ್ಲಿಕೆ ಮಾಡಲಾಗಿದೆ. ವೈದ್ಯರ ವರದಿಗಳನ್ನ ಕೋರ್ಟ್ಗೆ ಸಲ್ಲಿಸುತ್ತಿರುವ ವಕೀಲರು. ಸದ್ಯ ರೆಗ್ಯುಲರ್ ಬೇಲ್ಗಾಗಿ ಹೈಕೋರ್ಟ್ ಮೊರೆ ಹೋಗಿರ್ತಕ್ಕಂಥದ್ದು ದರ್ಶನ್ ಪರ ವಕೀಲರು. ದರ್ಶನ್ ಪರ ವಕೀಲರಿಂದ ಹೈಕೋರ್ಟ್ನಲ್ಲಿ ಸುದೀರ್ಘ ವಾದ ಕೂಡ ಮಂಡನೆ ಮಾಡಲಾಗಿತ್ತು. ಆಸ್ಪತ್ರೆಯಲ್ಲಿರುವ ನಟ ದರ್ಶನ್ಗೆ ಬೇಲ್ ಟೆನ್ಷನ್ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಮತ್ತೆ ಬೇಲ್ ಯಾವುದೇ ಸರ್ಜರಿ ಆಗಿಲ್ಲ. ಇವತ್ತಲ್ಲಿ ಕೋರ್ಟ್ ಗಡುವು ಮುಗಿಯುವ ಹೊತ್ತಲ್ಲಿ ಸರ್ಜರಿ ಪ್ಲಾನ್ ನಡೀತಾ ಇರ್ತಕ್ಕಂಥದ್ದು. ಕೋರ್ಟ್ ಬಳಿ ಮತ್ತೆ ಗಡುವು ಕೇಳ್ತಾರ ದರ್ಶನ್ ಪರ ವಕೀಲರು. ಯಾಕಂದ್ರೆ ಇನ್ನು ಸರ್ಜರಿ ಮುಗಿದಿಲ್ಲ. ದರ್ಶನ್ ಬೇಲ್ ಅವಧಿ ವಿಸ್ತರಣೆಗೆ ಕೋರ್ಟ್ಗೆ ಮನವಿ ಕೂಡ ಮಾಡಲಾಗಿದೆ. ವೈದ್ಯರ ವರದಿಗಳನ್ನ ಕೋರ್ಟ್ಗೆ ಸಲ್ಲಿಸುತ್ತಿರುವ ವಕೀಲರು. ಸದ್ಯ ರೆಗ್ಯುಲರ್ ಬೇಲ್ಗಾಗಿ ಹೈಕೋರ್ಟ್ ಮೊರೆ ಹೋಗಿರ್ತಕ್ಕಂಥದ್ದು ದರ್ಶನ್ ರವರ ವಕೀಲರು. ದರ್ಶನ್ ಪರ ವಕೀಲರಿಂದ ಹೈಕೋರ್ಟ್ನಲ್ಲಿ ಸುದೀರ್ಘ ವಾದ. ಆಸ್ಪತ್ರೆಯಲ್ಲಿರುವ ನಟ ದರ್ಶನ್ಗೆ ಬೇಲ್ ಟೆನ್ಷನ್ ಜಾಸ್ತಿ ಆಗಿದೆ. ಕೋರ್ಟ್ ಗಡುವು ಮುಗಿಯುವ ಹೊತ್ತಲ್ಲಿ ಸರ್ಜರಿಗೆ ಪ್ಲಾನ್ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು ದರ್ಶನ್ ಪರ ವೈದ್ಯರಿಂದ. ಕೋರ್ಟ್ ಬಳಿ ಮತ್ತೆ ಗಡುವು ಕೇಳ್ತಾರ ದರ್ಶನ್ ಪರ ವಕೀಲರು. ಯಾಕಂದ್ರೆ ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆಗಳು ಆಗಿಲ್ಲ, ಫಿಸಿಯೋಥೆರಪಿಗೆ ಮಾತ್ರ ಆಗಿರ್ತಕ್ಕಂಥದ್ದು. ದರ್ಶನ್ ಪರ ಬೇಲ್ ವಿಸ್ತರಣೆಗೆ ಕೋರ್ಟ್ಗೆ ಮನವಿ ಸಲ್ಲಿಕೆ. ವೈದ್ಯರ ವರದಿಗಳನ್ನು ಕೋರ್ಟ್ಗೆ ಸಲ್ಲಿಸುತ್ತಿರುವ ವಕೀಲರು.
ಸದ್ಯ ರೆಗ್ಯುಲರ್ ಬೇಲ್ಗಾಗಿ ಹೈಕೋರ್ಟ್ ಮೊರೆ ಹೋಗಿರ್ತಕ್ಕಂಥದ್ದು ಕಾಟೇರ ದರ್ಶನ್. ದರ್ಶನ್ ಪರ ವಕೀಲರಿಂದ ಹೈಕೋರ್ಟ್ನಲ್ಲಿ ಸುದೀರ್ಘ ವಾದ. ಆಸ್ಪತ್ರೆಯಲ್ಲಿರುವ ನಟ ದರ್ಶನ್ಗೆ ಬೇಲ್ ಟೆನ್ಷನ್. ವೈದ್ಯರ ಒಂದು ವರದಿಗಳನ್ನು ಕೋರ್ಟ್ಗೆ ಸಲ್ಲಿಸಿರ್ತಕ್ಕಂಥದ್ದು ವಕೀಲರು. ಸದ್ಯ ರೆಗ್ಯುಲರ್ ಬೇಲ್ಗಾಗಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ದರ್ಶನ್ ರವರ ವಕೀಲರು. ಸುದೀರ್ಘ ವಾದ ಕೂಡ ಮಂಡನೆ ಮಾಡಿದ್ರು ಹೈಕೋರ್ಟ್ನಲ್ಲಿ. ಇದುವರೆಗಾದರೂ ಸಿಕ್ಕಿರ್ತಕ್ಕಂಥ 6 ವಾರಗಳ ಮಧ್ಯಂತರ ಜಾಮೀನಲ್ಲಿ ಯಾವುದೇ ರೀತಿಯಾದ ಶಸ್ತ್ರಚಿಕಿತ್ಸೆಗಳು ಮುಗಿದಿಲ್ಲ. ಕೇವಲ 11 ದಿನಗಳು ಮಾತ್ರ ಬಾಕಿ ಇರ್ತಕ್ಕಂಥದ್ದು. ಇದರೊಳಗೆ ಏನೇನೆಲ್ಲ ಬದಲಾವಣೆಗಳು ಆಗ್ತವೆ ಅಂತ ಕಾದು ನೋಡಬೇಕಿದೆ.